ಇವತ್ತು ನಾವು ದಿ ವ್ಯೂ ಹೋಗ್ತಿದ್ದೀವಿ. ಇದು ಹೇಗಿದೆ ಅಂತ ಮ್ಯಾಪಲ್ಲಿ ತೋರಿಸ್ತೀನಿ. ಇಲ್ಲಿ ಗೈಡ್ ಸೆಕ್ಷನ್ಸ್ ಕೊಡ್ತಾರೆ, ಯಾವ ಥರ ಗೈಡ್ ಮಾಡಬೇಕು ಅಂತ ಗೈಡ್ ಮಾಡ್ತಾಯಿದ್ದಾರೆ. ಬಟ್ ಪ್ರೆಸೆಂಟ್ ನಾವು ಇಲ್ಲಿದ್ದೀವಿ. ಇಲ್ಲಿಗೆ ಹೋಗಿ ಝೂಮ್ ಔಟ್ ಮಾಡಿದಾಗ ವೇ ಆಫ್ ದಿ ಪ್ಲಾಮ್ ಕನೆಕ್ಟ್ ಆಗುತ್ತೆ. ಸೊ ಟೆಕ್ನಾಲಜಿ ಯಾವ ಥರ ಇದೆ ನೋಡಿರಿ, ಎಷ್ಟು ಝೂಮ್ ಮಾಡ್ಬೋದು. ಬನ್ನಿ ಮುಂದೆ ನೋಡೋಣ. ಫುಲ್ ಟಾಪ್ ಕರ್ಕೊಂಡು ಹೋಗ್ತೀನಿ ವೇ ಆಫ್ ದಿ ಪ್ಲಾಮ್ಗೆ. ಥ್ಯಾಂಕ್ ಯು. ಇಲ್ಲಿಂದ ಹೋಗ್ತೀವಿ. ಇದೆಲ್ಲ ಮಾಲ್. ಕ್ಯಾಲ್ಕುಲೇಟರು ನಿಮಗೆ ಬರ್ಲಿಕ್ಕೆ ಮಾತ್ರ ಆಯ್ಕೆ ಕೊಟ್ಟಿದ್ದಾರೆ. ಹೋಗ್ಬೇಕಾದ್ರೆ ದಿ ವ್ಯೂ ಅಟ್ ಹಾಮ್ಗೆ ನೋಡಿ, ಇಲ್ಲಿ ಸೆಕೆಂಡ್ ಫ್ಲೋರ್ಗೆ ಹೋಗಬೇಕು. ಇಲ್ಲಿ ಲಿಫ್ಟ್ ಆಪ್ಷನ್ ಕೊಟ್ಟಿದ್ದಾರೆ. ಎಂಜಾಯ್ ಮಾಡೋಣ ಬನ್ನಿ, ತೋರಿಸ್ತೀನಿ ಮುಂದೆ ಏನಿದೆ ಅಂತ. ಈಗ ಮೇಲಕ್ಕೆ ಹೋಗುತ್ತಮ್ಮ. ಇವಾಗೆ ನಾವು ಮೇಲಕ್ಕೆ ಹೋಗ್ತೀವಿ ನೋಡಿ. ಇದು ಅಡ್ಡ ಬಿಲ್ಡಿಂಗು. ಲಿಫ್ಟಲ್ಲಿ ಹೋಗ್ಬೇಕು, ನಡ್ಕೊಂಡಂತೂ ಹೋಗೋಕ್ಕಾಗಲ್ಲ. ಇಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ಲ, ಇದೇ ಜಾಗಕ್ಕೆ ಈಗ ನಾವು ಮೇಲಕ್ಕೆ ಹೋಗ್ಬೇಕು. ದಿ ವ್ಯೂ ಅತಿ ಮೇಲಕ್ಕೆ ಒಂದು 20-30 ಫ್ಲೋರ್ ಇರ್ಬೋದು. ಲೆಕ್ಕ ಹಾಕ್ಬಿಟ್ಟು ಹೇಳ್ತೀನಿ ಎಷ್ಟೈತೆ ಇದ್ದಾರೆ, ಎಷ್ಟು ಗಂಟೆಗೆ ಅಂತ ಓಪನಿಂಗ್ ಅವರ್ಸು. ಏನು ಒಳಗಡೆ ಸೂಪರ್ ಆಗಿದೆ ಅಲ್ಲ. ಬ್ಯೂಟಿಫುಲ್ ನೋಡ್ರಿ. ಎಲ್ಲ ಕಡೆ ರೈನ್ ಹಾರ್ವೆಸ್ಟಿಂಗ್ ಇಂಪ್ಲಿಮೆಂಟ್ ಹೇಗೆ ಮಾಡಿದ್ದಾರೆ.